ಮೊದಲು ಕೆಲವು ಜನ ಬ್ಯಾನರ್ಗಳನ್ನ ಹಿಡಿದುಕೊಂಡು ರಸ್ತೆಗೆ ಬರ್ತಾರೆ. ಆಮೇಲೆ ತಮ್ಮ ಲವ್ ಜಿಹಾದ್ ವಾಟ್ಸ್ಆಪ್ ಗುಂಪುಗಳಲ್ಲಿ ಸಂದೇಶ ಹಾಕಿ ತಮ್ಮ ಸಹೋದರರನ್ನು ಕರೆಸಿಕೊಳ್ಳುವ ಮೂಲಕ ಹೆಚ್ಚಿನ ಜನರನ್ನು ಸಂಗ್ರಹಿಸ್ತಾರೆ. ಜನರ ಸಂಖ್ಯೆ ಹೆಚ್ಚಾದ ಮೇಲೆ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಬರ್ತಾರೆ. ಪೊಲೀಸ್ ಹೇಳುವುದನ್ನು ಕೇಳುವುದಿಲ್ಲ. ಪೊಲೀಸರು ಕಂಟ್ರೋಲ್ ಆಗದೇ ಇದ್ದಾಗ ಲಾಠಿ ಚಾರ್ಜ್ ನಡೆಸುತ್ತಾರೆ. ಬಳಿಕ ಅದೇ ಘಟನೆಯನ್ನು ಮೇನ್ ಅಜೆಂಡಾವನ್ನಾಗಿ ಇಟ್ಟುಕೊಂಡು ಒಂದು ದೊಡ್ಡ ನೆರೆಟಿವ್ ಸೆಟ್ ಮಾಡೋಕೆ ಶುರು ಮಾಡಿದ್ದಾರೆ. ಅದೇ ಈ ಐ ಲವ್ ಮೊಹಮ್ಮದ್. ಇದು ಕಾನ್ಪುರದಲ್ಲಿ ಬ್ಯಾನರ್ ಹಾಕಿದ್ರು, ಅಂದ್ರೆ ಐ ಲವ್ ಗೋವಾ, ಐ ಲವ್ ಚಿಕ್ಕಮಗಳೂರು, ಆ ರೀತಿ. ಅದನ್ನ ಪೊಲೀಸರು ಅಶಾಂತಿ ಉಂಟಾಗಬಹುದು ಮತ್ತು ನೀವು ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಹಾಕೋ ಆಗಿಲ್ಲ ಅಂತ ಹೇಳಿ FIR ಮಾಡ್ತಾರೆ. ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಒಂದು ದೊಡ್ಡ ನೆರೆಟಿವ್ ಸೆಟ್ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿ ದೊಡ್ಡ ದೊಡ್ಡ ವರದಿಗಳು ಹರಡಲಾಗುತ್ತಿವೆ. ನವರಾತ್ರಿ ಸಮಯದಲ್ಲಿ 2000 ಮುಸ್ಲಿಂ ಯುವಕರನ್ನು ಬಂಧಿಸಲಾಗಿದೆ. ಬಿಜೆಪಿ ನೇತೃತ್ವದ ರಾಜ್ಯಗಳಲ್ಲಿ ಸಾವಿರಾರು ಮುಸ್ಲಿಂ ಯುವಕರನ್ನು ಬಂಧಿಸಲಾಗಿದೆ. ಮುಸ್ಲಿಂ ಮ್ಯಾನ್ ಹೂ ರೋಟ್ ಐ ಲವ್ ಮೊಹಮ್ಮದ್ ಆನ್ ಹಿಸ್ ಚೆಸ್ಟ್ ಅರೆಸ್ಟೆಡ್ ಇನ್ ಶಾಮ್ಲಿ. ವಾರೆವಾ, ನೋಡಿ ಹೇಗೆ ನೆರೆಟಿವ್ ಸೃಷ್ಟಿಸುತ್ತಿದ್ದಾರೆ. ಈ ರೀತಿಯಾಗಿ ಯುನೈಟೆಡ್ ನೇಷನ್ಸ್ ಗಳಿಗೆ ನಿಜವಾಗ್ಲೂ ಭಾರತದಲ್ಲಿ ಮುಸಲ್ಮಾನರು ಸಮಸ್ಯೆಯಲ್ಲಿದ್ದಾರೆ ಎಂದು ತೋರಿಸುವುದು. ನಿಜದಲ್ಲಿ ತೊಂದರೆ ಅನುಭವಿಸುತ್ತಿರುವುದು ಹಿಂದೂಗಳು, ಅದು ಈ ಬಾಂಧವರಿಂದಲೇ. ಗಣೇಶ್ ಉತ್ಸವದ ವೇಳೆ ಕಲ್ಲು ತೂರಾಟ ಮಾಡಿ ಅಶಾಂತಿ ಸೃಷ್ಟಿಸುವುದು, ಮೂರ್ತಿಗಳ ಮೇಲೆ ಮೊಟ್ಟೆ ಎಸೆಯುವುದು, ಮತ್ತೆ ಮೇಲಿಂದ ಯುನೈಟೆಡ್ ನೇಷನ್ಸ್ ಗಳಿಗೆ ಒಂದು ಪೆಟಿಷನ್ ಹಾಕಿ ಸೈನ್ ಮಾಡಿದ್ದಾರೆ. ಏನಂತ? ಅರ್ಜ್ ಯುನೈಟೆಡ್ ನೇಷನ್ಸ್ ಟು ಪ್ರೊಟೆಕ್ಟ್ ಇಂಡಿಯನ್ ಮುಸ್ಲಿಮ್ಸ್. 11 ಲಕ್ಷಕ್ಕೂ ಹೆಚ್ಚು ಬಾಂಧವರು ಸೈನ್ ಮಾಡಿದ್ದಾರೆ. ಯಾವ ರೀತಿಯಾದ ಒಗ್ಗಟ್ಟಿದೆ ಅವರಲ್ಲಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದರ ವಿರುದ್ಧ ಪ್ರಫುಲ್ ಒಂದು ಪೆಟಿಷನ್ ಹಾಕಿದ್ದಾರೆ. 2 ದಿನ ಆಯ್ತು, ಕೇವಲ 1 ಲಕ್ಷ ಜನ ಸೈನ್ ಹಾಕಿದ್ದಾರೆ. ಹೋಗಿ ನನ್ನ ಬಯೋಲಿ ಲಿಂಕ್ ಇದೆ, ದಯವಿಟ್ಟು ಇಂತಹ ಸುಳ್ಳು ನೆರೆಟಿವ್ಗಳ ವಿರುದ್ಧವಾಗಿ ಪೆಟಿಷನ್ ಸೈನ್ ಮಾಡಿ. ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.